ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಮಾಡಿದ್ದೀನಿ ಒಂದು ಬೆಂಡೆ ಫ್ರೈ ಹಾಗೂ ಬೆಂಡೆಕಾಯಿ ಹುಳಿ. ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡಿದ್ದೀನಿ, ಏನೇನೆಲ್ಲ ಸಿಂಪಲ್ಲಾಗಿ ಏನೇನೆಲ್ಲ ಕಡಿಮೆ ಪದಾರ್ಥನ ಉಪಯೋಗಿಸಿದ್ದೀನಿ ಅನ್ನೋದನ್ನು ನೀವು ಕೂಡ ನೋಡಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಶೋಧ ಕೇಶವ್ ಯೂಟ್ಯೂಬ್ ಚಾನೆಲ್. ಬೆಂಡೆಕಾಯಿ ಹುಳಿ ಜೊತೆಗೆ ನಾನಿವತ್ತು ಒಂದು ಸ್ಪೆಷಲ್ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಆಗಿ ತೋರಿಸ್ತೀನಿ. ಫಸ್ಟು ನಾನಿಲ್ಲಿ ಬೆಂಡೆಕಾಯಿ ಹುಳಿ ಮಾಡಲಿಕ್ಕೆ ಬೆಂಡೆಕಾಯಿನ ನೀಟಾಗಿ ತೊಳೆದು ಡ್ರೈ ಮಾಡಿಕೊಂಡು, ನೀಟಾಗಿ ಒಂದು ಡ್ರೈ ಬಟ್ಟೆ ತೊಗೊಂಡು ಹೊರಿಸ್ಕೊಂಡ್ಬಿಟ್ಟು ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಈಗ ಫಸ್ಟು ಹುರ್ಕೋತೀನಿ ಚೆನ್ನಾಗಿ. ಅದರಲ್ಲಿರೋ ಲೋಳೆ ಅಂಶ ಸ್ವಲ್ಪ ಹೋಗೋವರೆಗೂ ನಾವು ಇದನ್ನು ಹುರ್ಕೋಬೇಕು. ಇದು ಉರಿಯುತ್ತಿರೋ ಅಷ್ಟೊತ್ತಿಗೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ಸಾಂಬಾರಿಗೆ ನಾನಿಲ್ಲಿ ಹಸಿ ಕಾಯಿನ ತೊಗೊಂಡಿದ್ದೀನಿ. ಒಂದು ಕಾಯಲ್ಲಿ ಒಂದು ಕಾಲು ಭಾಗದಷ್ಟು ಹಸಿ ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಕಡಿಮೆನೇ ಇರಬೇಕು ಕಾಯಿ ಇದಕ್ಕೆ. ಸೊ ಸ್ವಲ್ಪ ಕಾಯಿ, ಹಾಗೆ ಒಂದು ಈರುಳ್ಳಿ, ಅರ್ಧ ಈರುಳ್ಳಿನ ಹಾಕ್ಕೊಂಡಿದ್ದೀನಿ, ಹಸಿ ಈರುಳ್ಳಿ. ಹಾಗೆ ಒಂದು ಬೆಳ್ಳುಳ್ಳಿ, ಒಂದು ಫುಲ್ ಬೆಳ್ಳುಳ್ಳಿನ ಸಿಪ್ಪೆ ತೆಕ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು 1/4 ಇಂಚಷ್ಟು ಹಸಿ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಟೊಮ್ಯಾಟೊ, ಹಾಗೆ 1 ಚಮಚದಷ್ಟು ಖಾರದ ಪುಡಿ, ಹಾಗೆ 1.5 ಚಮಚದಷ್ಟು ಸಾಂಬಾರು ಪುಡಿ. ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಫುಲ್ ಫೈನ್ ಪೇಸ್ಟ್ ಆಗೋ ಥರ ನಾವು ಇದನ್ನು ರುಬ್ಕೋಬೇಕು. ಈ ರೀತಿಯಾಗಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಬಾಣಲಿಲಿ ಹುರಿಯಕ್ಕೆ ಹಾಕಿದ ಬೆಂಡೆಕಾಯಿ ಕೂಡ ನೀಟಾಗಿ ಹುರ್ಕೊಂಡಿದ್ದಾವೆ. ಸೊ ಇದನ್ನು ಕೂಡ ನಾನೀಗ ತಣ್ಣಗಾಗಕ್ಕೆ ಬಿಡ್ತೀನಿ. ಅಷ್ಟೊತ್ತಿಗೆ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1-2 ಚಮಚ ಎಣ್ಣೆ ಹಾಕ್ಬಿಟ್ಟು ನಾನಿಲ್ಲಿ ಒಗ್ಗರಣೆಗೆ ಟೊಮ್ಯಾಟೊ ಮತ್ತು ಈರುಳ್ಳಿನ ತೊಗೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಸಾಸಿವೆನ ಸಿಡಿಸ್ಕೋತೀನಿ. ಸಾಸಿವೆ ಸಿಡಿದ ನಂತರ ಇದಕ್ಕೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೋತೀನಿ. ಜೀರಿಗೆನೂ ಕೂಡ ಚೆನ್ನಾಗಿ ಸಿಡ್ಕೋಬೇಕು. ಸಿಡಿದ ನಂತರ ಇದಕ್ಕೆ ನಾನೀಗ ಹೆಚ್ಕೊಂಡಿರೋ ಈರುಳ್ಳಿ, ನಾನು ಅರ್ಧ ಈರುಳ್ಳಿ, ಒಂದು ಈರುಳ್ಳಿಲಿ ಅರ್ಧನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಸಾಕು, ಜಾಸ್ತಿ ಈರುಳ್ಳಿ ಹಾಕೋದೇನು ಬೇಡ, ಸ್ವಲ್ಪ ಈರುಳ್ಳಿ ಹಾಕಿದರೆ ಸಾಕು. ಇದಿಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವಷ್ಟು ನಾವೀಗ ಹುರ್ಕೋಬೇಕು. ಇದಕ್ಕೆ ಹಿಂಗು ಕೂಡ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನಾನು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು. ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ ಒಂದು ಟೊಮ್ಯಾಟೊ, ಒಂದು ದೊಡ್ಡ ಸೈಜ್ ಟೊಮ್ಯಾಟೊನೇ ತೊಗೊಂಡಿದ್ದೀನಿ. ಸೊ ಹುಳಿ ಆಗಿರೋದ್ರಿಂದ ಸ್ವಲ್ಪ ಹುಳಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಟೊಮ್ಯಾಟೊ ಬೇಡ ಅನ್ನೋರು ಇದ್ರ ಬದಲು ಹುಣಸೆ ರಸನೂ ಕೂಡ ಹಾಕ್ಕೋಬೋದು. ನಾನು ಉಪ್ಪು ಈಗಲೇ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಸೊ ಸ್ವಲ್ಪ ಟೊಮ್ಯಾಟೊ ಎಲ್ಲ ಮೆತ್ತಗಾದ ನಂತರ ನಾನಿಲ್ಲಿ ಏನು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಗೂರಾಡ್ಕೋಬೇಕು. ಇದು ಗೂರಾಡಿದ ನಂತರ ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು, ಸಾಂಬಾರು ತುಂಬ ತೆಳ್ಳಗಿರಬೇಕು, ಗಟ್ಟಿ ಇರಬೇಕು ನೋಡಿಕೊಂಡು ನಾವು ಇದಕ್ಕೆ ನೀರನ್ನ ಹಾಕ್ಕೋಬೇಕಾಗತ್ತೆ. ಬೆಂಡೆಕಾಯಿ ಹುಳಿ ಸ್ವಲ್ಪ ತೆಳ್ಳಗಿದ್ರೇ ರುಚಿ ಚೆನ್ನಾಗಿರುತ್ತೆ. ಗಟ್ಟಿ ಇದ್ದರೆ ತುಂಬ ಗಟ್ಟಿ ಆಗಿಬಿಡುತ್ತೆ, ಪಲ್ಯ ಗ್ರೇವಿ ಥರ ಆಗಿಬಿಡುತ್ತೆ. ಸೊ ಸ್ವಲ್ಪ ನೀರು ಜಾಸ್ತಿ ಇದ್ದರೆ ಹುಳಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಹಾಕ್ಬಿಟ್ಟು ಇದನ್ನು ನೀಟಾಗಿ ನಾವು ಕುದಿಸ್ಕೋಬೇಕು. ಒಂದು 5-10 ನಿಮಿಷ ಚೆನ್ನಾಗಿ ಅದರಲ್ಲಿರೋ ಹಸಿ ವಾಸನೆ ಎಲ್ಲ, ಬಿಕಾಸ್ ನಾವು ಹಸಿದೇ ಹಾಕಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಸೊ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಲಿಡ್ನ ಪೂರ್ತಿಯಾಗಿ ಕ್ಲೋಸ್ ಮಾಡಬಾರ್ದು, ಸ್ವಲ್ಪ ಉಕ್ಕಿಬಿಡುತ್ತೆ ಬೇಗ. ಅದು ಕ್ಲೋಸ್ ಮಾಡಿ ನಾವು ಬೇಯಿಸ್ಕೋಬೇಕು, ಕುದಿಸ್ಕೋಬೇಕು. ಅದಾಯಿತು. ಸೊ ನಾವಿಲ್ಲಿ ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ ನಾನು ಹಿಂದ್ಗಡೆ ಮುಂದ್ಗಡೆ ತೊಟ್ಟನ್ನ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿರಬೇಕು ಬೆಂಡೆಕಾಯಿನ. ತೊಟ್ಟನ್ನ ತೆಗೆದುಬಿಟ್ಟು ಹೀಗೆ ಮಧ್ಯಕ್ಕೆ ಪೂರ್ತಿ ಓಪನ್ ಆಗದಿರೋ ಥರ ಈ ರೀತಿಯಾಗಿ ಅಷ್ಟನ್ನು ಹೆಚ್ಚಿ ಇಟ್ಕೋಬೇಕು. ನಂತರ ನಾವಿಲ್ಲಿ ಇದಕ್ಕೆ ಒಳಗಡೆ ಫಿಲ್ ಮಾಡೋಕ್ಕೆ ಮಸಾಲೆ, ಫಸ್ಟು ನಾನಿಲ್ಲಿ 1 ಚಮಚದಷ್ಟು ಜೀರಿಗೆ ಪುಡಿನ ತೊಗೊಂಡಿದ್ದೀನಿ, ಹಾಗೆ ಒಂದು 1/4 ಚಮಚದಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ, ಹಾಗೆ ಒಂದು 1/4 ಚಮಚದಷ್ಟು ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರು, ಹಾಗೆ ರುಚಿಗೆ ಸ್ವಲ್ಪ ಉಪ್ಪು. ಸೊ ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಫಿಲ್ಲಿಂಗಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಬೆಂಡೆಕಾಯಿನ ಓಪನ್ ಮಾಡ್ಕೊಂಡಿದ್ವಲ್ಲ ಅದರೊಳಗೆ ನೀಟಾಗಿ ನಾವೀಗ ಈ ಮಸಾಲೆನ ತುಂಬ್ಕೋತಾ ಬರಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಈಗ ಸಾಂಬಾರಲ್ಲಿರೋ ಬೆಂಡೆಕಾಯಿ ಒಬ್ಬೊಬ್ಬರು ಇಷ್ಟಪಡಲ್ಲ ತಿನ್ನಲಿಕ್ಕೆ. ಸೊ ಈ ರೀತಿ ಮಾಡಿಕೊಂಡಾಗ
ರುಚಿನೂ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾಗಿ ಅಷ್ಟನ್ನು ಫಿಲ್ ಮಾಡ್ಕೋಬೇಕು. ಸೊ ಫಿಲ್ ಮಾಡಿಕೊಂಡು ನಾವು ಇದನ್ನು ಒಂದು 5ರಿಂದ 10 ನಿಮಿಷದಷ್ಟು ಹಾಗೆ ಎತ್ತಿಡೋಣ. ಸ್ವಲ್ಪ ಅದು ಮಸಾಲೆ ಎಲ್ಲ ಒಳಗಡೆ ಇಳ್ಕೊಳ್ಳುತ್ತೆ. ಸೊ ಅದಕ್ಕೆ ಒಂದು 5 ನಿಮಿಷ ನಾವು ಫಿಲ್ ಮಾಡಿ ಎತ್ತಿಟ್ಕೊಳ್ಳೋಣ. ಈ ರೀತಿಯಾಗಿ ಅಷ್ಟಕ್ಕೂ ಫಿಲ್ ಮಾಡ್ಕೋಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಕೊನೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಈ ರೀತಿ ಇದನ್ನು ಇಡೋಣ. ಅಷ್ಟೊತ್ತಿಗೆ ನಮ್ಮ ಸಾಂಬಾರು ಕೂಡ ರೆಡಿ ಆಗಿದೆ, ಎಲ್ಲ ನೀಟಾಗಿ ಕುದ್ದಿದೆ. ಇದಕ್ಕೆ ನಾವೇನು ಹುರ್ಕೊಂಡಿದ್ವಲ್ಲ ಬೆಂಡೆಕಾಯಿ, ಅದನ್ನು ಹಾಕ್ಕೊಳ್ಳೋಣ. ಹುರ್ಕೊಂಡಿರೋ ಬೆಂಡೆಕಾಯಿನ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಜಾಸ್ತಿ ಕುದಿಸೋದೇನು ಬೇಡ, ಆಲ್ಮೋಸ್ಟ್ ಬೆಂಡೆಕಾಯಿ ಎಲ್ಲ ನೀಟಾಗಿ ಹುರಿದೋಗಿರುತ್ತೆ. ಸೊ ಜಾಸ್ತಿ ನಾವು ಇದನ್ನು ಕುದಿಸೋ ಅವಶ್ಯಕತೆ ಇಲ್ಲ, ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಈ ರೀತಿ ನಮ್ಮ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ. ಸೊ ಇಲ್ಲಿಗೆ ನಾವು ಇದನ್ನು ಕ್ಲೋಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಆಫ್ ಮಾಡೋಣ ಸ್ಟವ್ನ. ಅದಾದ ನಂತರ ನಾವು ಮಸಾಲೆ ಮಾಡ್ಕೊಳ್ಳೋಕ್ಕೆ ಬೆಂಡೆಕಾಯಿ ಫ್ರೈನ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ನಾವೀಗ ಒಂದು ಹಂಚನ್ನ ಇಟ್ಕೊಂಡಿದ್ದೀನಿ. ಹಂಚನ್ನ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಎಣ್ಣೆ ಏನು ಬೇಡ, ಸ್ವಲ್ಪ ಎಣ್ಣೆ ಆದರೆ ಸಾಕು. ಸೊ ಇದರೊಳಗಡೆ ಅಷ್ಟು ಬೆಂಡೆಕಾಯಿನ ಫಿಲ್ಲಿಂಗ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಇಟ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ನೀಟಾಗಿ ನಾವು ಇವನ್ನ ಹಾಗೆ ಹೀಗೆ ಬಾಡಿಸ್ತಾ ಇರಬೇಕು. ಸೊ ಈ ರೀತಿಯಾಗಿ ಬಾಡಿಸ್ಕೋತಾ ಇರಬೇಕು. ಜಾಸ್ತಿ ಏನು ಹುರಿಯೋದು ಬೇಡ. ಸೊ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಮೇಲ್ಮೇಲೆ ಬಾಡಿಸ್ಕೊಂಡಿದ್ದರೆ ಈ ರೀತಿಯಾಗಿ ನಮ್ಮ ಒಂದು ಬೆಂಡೆಕಾಯಿ ಮಸಾಲೆ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ರೀತಿಯಾಗಿ ನಮ್ಮ ಬೆಂಡೆಕಾಯಿ ಮಸಾಲ ಕೂಡ ರೆಡಿಯಾಗಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇದನ್ನು ನಾನಿವತ್ತು ಅನ್ನದ ಜೊತೆ ಬೆಂಡೆಕಾಯಿ ಹುಳಿ ಹಾಗೂ ಬೆಂಡೆಕಾಯಿ ಫ್ರೈನ ಕೂಡ ಮಾಡಿಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾಂಬಾರು ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಬೆಂಡೆಕಾಯಿ ಫ್ರೈ ಮಾಡ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಇನ್ನು ಚಳಿಗಾಲದಲ್ಲಂತೂ ಇನ್ನೂ ಸೂಪರಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಒಂದು ಒಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಯಶೋಧ ಕೇಶವ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್.